ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದಿನದಿಂದ ದಿನಕ್ಕೆ ಒಂದಷ್ಟು ಅಪ್ಡೇಟ್ಗಳು ಹೆಚ್ಚಾಗ್ತಾ ಇವೆ. ಮೊಬೈಲ್ ಇನ್ನೂ ಕೂಡ ಪತ್ತೆಯಾಗದಂತ ಹಿನ್ನೆಲೆ ರೇಣುಕಾ ಸ್ವಾಮಿಯ ನಕಲಿ ಸಿಮ್ ಪಡೆದಂತ ಪೊಲೀಸರು ಮೊಬೈಲ್ ನಂಬರ್ನ ನಕಲಿ ಸಿಮ್ ಅನ್ನ ಈಗ ಪೊಲೀಸರು ಪಡೆದಿದ್ದಾರೆ. ನಕಲಿ ಸಿಮ್ ಕಾರ್ಡ್ನಿಂದ ಬ್ಯಾಕಪ್ ಪಡೆಯೋದಕ್ಕೆ ಈಗ ಸಜ್ಜಾಗ್ತಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್, ಯಾಕಂದ್ರೆ ರೇಣುಕಾ ಸ್ವಾಮಿಯ ವರ್ಷನ್ ಕೂಡ ಗೊತ್ತಾಗಬೇಕಾಗಿದೆ. ಆತ ಏನು ಮೆಸೇಜ್ ಕಳಿಸ್ತಿದ್ದ ಅನ್ನೋ ವಿಚಾರ ಅದೇನು. ಒಂದಷ್ಟು ಮಂದಿ ಈಗ ಧ್ವನಿ ಎತ್ತುವಂಥ ಕೆಲಸ ಮಾಡ್ತಿದ್ದಾರೆ, ನನಗೂ ಮೆಸೇಜ್ ಬಂದಿದೆ, ನನಗೂ ಬಂದಿದೆ ಅಂತ. ಇದು ನಿಜವಾಗ್ಲೂ ಆತನೇ ಬಳಕೆ ಮಾಡಿರುವಂಥ ಐಡಿನ ಏನು ಅನ್ನೋದ್ರ ಬಗ್ಗೆ, ಜೊತೆಗೆ ಆತನಿಗೆ ಬಂದಿರಬಹುದಾದಂಥ ಕರೆಗಳು ಈ ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕೊಲೆಗೂ ಮುನ್ನ ಏನು ಕರೆ ಬಂದಿತ್ತು, ಏನಾದರೂ ಧಮಕಿ ಹಾಕಲಾಗಿತ್ತಾ, ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿದರು, ಇದೆಲ್ಲದರ ಬಗ್ಗೆ ಕೂಡ ಈಗ ನಂಬರ್, ಕಾಂಟ್ಯಾಕ್ಟ್, ಜಿಮೇಲ್ನಿಂದ ಕಾಂಟ್ಯಾಕ್ಟ್ ಲಿಸ್ಟನ್ನು ಶೋಧ ಮಾಡಲಾಗ್ತಾ ಇದೆ. ಜೊತೆಗೆ ಈ ಪವನ್ ಅನ್ನೋನೇನಿದ್ದಾನೆ, ಈ ಪವಿತ್ರ ಗೌಡ ಮನೇಲಿ ಕೆಲಸ ಮಾಡ್ತಿದ್ದಂಥ ಆತ ಈ ಮೊಬೈಲ್ನಿಂದ ನಂಬರ್ ಪಡೆದು ಮೆಸೇಜ್ ಎಲ್ಲ ಮಾಡಿ, ಹುಡುಗಿ ರೀತಿ ಮೆಸೇಜ್ ಮಾಡಿ ಅಲ್ಲಿ ಒಂದಷ್ಟು ಮಾತುಕತೆ ಏನು ಆಗಿದೆ ಅಂತಿದೆಯಲ್ಲ, ಅದು ಕೂಡ ಹೊರಗೆ ಬರಬೇಕು. ಈ ಫೋಟೋನ ಕಳಿಸಿರುವಂಥದ್ದು ಪವಿತ್ರ ಗೌಡಗೆ ಅಂತ, ಅಥವಾ ಈ ಪವನ್ ಚಾಟ್ ಮಾಡುವಾಗ ಏನಾದರೂ ಆ ಫೋಟೋ ಬಂದಿತ್ತಾ, ಈ ಆಯಾಮದಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ಜೊತೆಗೆ ಏನೇನು ಚಾಟ್ ಆಗಿತ್ತು, ಇಂಥ ಹಲವಾರು ವಿಚಾರಗಳ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಶಿವಪ್ರಸಾದ್, ಇದೀಗ ರೇಣುಕಾ ಸ್ವಾಮಿಯ ಮೊಬೈಲ್ ಸಿಕ್ಕಿಲ್ಲ, ಸಾಕಷ್ಟು ಹುಡುಕಾಟ ನಡೀತು. ಇಲ್ಲಿ ಇನ್ನೊಂದು ವಿಚಾರ ಇದೆ, ಏನಿ ಪವನ್ನ ಒಂದಷ್ಟು ಚಾಟ್ ಮಾಡಿದ ಅನ್ನೋದು ಕೂಡ ಅಲ್ಲಿ ಗಮನಿಸಬೇಕಾದಂಥ ವಿಚಾರ. ಸೊ ಆ ಮೂಲಕ ಚಿತ್ರದುರ್ಗದಿಂದ ಆತನ ತರುವಂಥ ಟ್ರ್ಯಾಪ್ ಮಾಡುವಂಥ ಒಂದಷ್ಟು ಪ್ಲಾನ್ಗಳಾಗಿತ್ತು ಅಂತ. ಈಗ ಈ ಮೊಬೈಲ್ ಡೇಟಾ ಸಿಕ್ಕರೆ, ಬ್ಯಾಕಪ್ ಸಿಕ್ಕರೆ ಯಾವೆಲ್ಲ ವಿಚಾರಗಳಿಗೆ ಅನುಕೂಲ ಆಗುತ್ತೆ, ಪೊಲೀಸರು ಏನು ಹುಡುಕ್ತಿದ್ದಾರೆ ಅಂತ? ಶಿವಪ್ರಸಾದ್ ಮತ್ತೆ ಸಂಪರ್ಕ ಮಾಡ್ತೀನಿ ನಿಮ್ಮನ್ನ. ಈಗ ರೇಣುಕಾ ಸ್ವಾಮಿ ಮೊಬೈಲನ್ನು ಈಗ ಪತ್ತೆ ಮಾಡುವಂಥ ಕೆಲಸ ಭಾಳಷ್ಟು ಪ್ರಯತ್ನ ನಡೀತು, ಆದರೆ ಅಲ್ಲಿ ಸಿಗಲಿಲ್ಲ ಆ ಒಂದು ಮೋರಿ ಭಾಗದಲ್ಲಿ. ಆದರೆ ಈಗ ನಕಲಿ ಸಿಮ್ ಮೂಲಕ ಡೇಟಾವನ್ನು ಕಲೆಕ್ಟ್ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ಶಿವಪ್ರಸಾದ್, ಆಗಲೇ ಕೇಳ್ತಾ ಇದ್ದೆ, ರೇಣುಕಾ ಸ್ವಾಮಿಯ ಈ ಮೊಬೈಲ್ ಬ್ಯಾಕಪ್ ಸಿಕ್ಕಿದ್ರೆ ಏನೆಲ್ಲ ಅನುಕೂಲಗಳಾಗುತ್ತೆ, ಪೊಲೀಸರು ಹುಡುಕಾಡ್ತಿರುವಂಥ ವಿಚಾರಗಳಿಗೇನು ಅಂತ ಈಗ ಮೊಬೈಲ್ ಸಿಗೋ ಮೂಲಕ? ಅವಿನಾಶ್, ಪ್ರಮುಖವಾಗಿ ದರ್ಶನ್ ಅಭಿಮಾನಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ರೇಣುಕಾ ಸ್ವಾಮಿ ಇನ್ಸ್ಟಾಗ್ರಾಮ್ ಮೂಲಕ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸಿದ್ದಾಗಿರ್ಬೋದು ಅಥವಾ ಫೋಟೋಗಳನ್ನು ಶೇರ್ ಮಾಡಿದ್ದಾಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ಕಲೆ ಹಾಕುವಂಥ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ರೇಣುಕಾ ಸ್ವಾಮಿಯ ನಕಲಿ ಸಿಮ್ಮನ್ನು ಪಡೆದು ಈ ನಿಟ್ಟಿನಲ್ಲಿ ಪೊಲೀಸರು ಇವೆಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂಥ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅವಿನಾಶ್, ಈ ನಿಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷ್ಯವಾಗಿ ಆತನ ಸಿಮ್ ಕಾರ್ಡ್ನಿಂದ ಇವೆಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಆತನ ಮೊಬೈಲ್ ಸಿಮ್ ಕಾರ್ಡನ್ನು, ಡೂಪ್ಲಿಕೇಟ್ ಸಿಮ್ಮನ್ನು ಹಿಡಿದು ಮೊದಲಿಗೆ ಡಿವೈಸ್ಗೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ನಂತರದಲ್ಲಿ ಅದೇ ಒಂದು ಮೊಬೈಲ್ನ ಮೂಲಕ ಆತನ ಸಿಮ್ ಕಾರ್ಡೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತ ಈ ಹಿಂದೆ ಬಳಸಲಾಗಿರ್ತಂಥ ಇಮೇಲ್ ಐಡಿಯನ್ನು ಹಾಕ್ತಾರೆ. ತದನಂತರದಲ್ಲಿ ಆತ ಯಾರಿಗಾದರೂ ಚಾಟಿಂಗನ್ನು ಮಾಡಿದರೆ, ವಾಟ್ಸಪ್ ಮೂಲಕ ಮೆಸೇಜ್ಗಳನ್ನು ಕೂಡ ಮಾಡಿದರೆ, ಅವೆಲ್ಲವನ್ನು ಕೂಡ ರಿಕವರಿ ಮಾಡಬಹುದಾದ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಡಾಟಾವನ್ನು ಪಡೆದುಕೊಳ್ಳಬಹುದಾಗಿದೆ. ಅಷ್ಟೇ ಅಲ್ಲದೆ ಆತನ ಮೊಬೈಲ್ನಲ್ಲಿ ಯಾರದಾದ್ರೂ ನಂಬರ್ಗಳು ಸೇವ್ ಆಗಿದೆ ಅಂದರೆ, ಈ ಆರೋಪಿಗಳ ಪೈಕಿ ಯಾರದಾದ್ರೂ ನಂಬರ್ಗಳು ಸೇವ್ ಆಗಿದೆ ಅನ್ನೋದನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡಬಹುದಾಗಿದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ನ್ಯಾಯಾಲಯದ ಗಮನಕ್ಕೆ ಕೂಡ ತಂದಿದ್ರು. ಈ ಹಿನ್ನೆಲೆಯಲ್ಲಿ ರೇಣುಕಾ ಸ್ವಾಮಿಯ ನಕಲಿ ಸಿಮ್ಮನ್ನು ಪಡೆದುಕೊಂಡು ಇಂದಿನಿಂದಲೂ ಕೂಡ ಈಗಾಗಲೇ ಈ ಒಂದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನಡೆಸೋದಕ್ಕೆ ಆತನ ಒಂದು ಸಿಮ್ ಕಾರ್ಡ್ ಪೊಲೀಸರಿಗೆ ನೆರವಾಗಲಿದೆ. ಅವಿನಾಶ್, ಧನ್ಯವಾದ ಶಿವಪ್ರಸಾದ್. ಇದು ಸದ್ಯಕ್ಕೆ ಈ ಸಿಮ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನೂ ಕೂಡ ಮೊಬೈಲ್ ಪತ್ತೆ ಆಗಲಿಲ್ಲ, ಆ ಕಾರಣಕ್ಕೆ ಬೇರೆ ಒಂದು ಮಾರ್ಗದ ಮೂಲಕ ಈಗ ಬ್ಯಾಕಪ್ ಅನ್ನು ಪಡೆಯೋದಕ್ಕೆ ಪ್ಲಾನ್ ಆಗ್ತಾ ಇದೆ.